ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಹನಾ, ಇನ್ನೂ ಎಷ್ಟೊತ್ತು ಅಂತ ಮೌನವಾಗಿರ್ಬೇಕು ಅನ್ಕೋತೀಯ? ಮಾತಾಡಕ್ಕೆ ಏನೂ ಇಲ್ಲ ಅಣ್ಣಯ್ಯ. ಆದರೆ ಈ ವಿಷಯ ನಿಮ್ತವು ಯೋಳಿ ಅಂತ ಗೊತ್ತಾಯ್ತಾ ಇಲ್ಲ. ಸರಿ, ಏನು ವಿಷಯ ಮೊದಲು ಹೇಳು. ನೀವು 8 ಜನಕ್ಕೆ ಸೋಡಾ ಚೀಟಿ ಕೊಡಿಸಿದ್ದೀರಾ? ಯೂಶ್ವಲಿ ನಾನು ಡಿವೋರ್ಸ್ ಕೇಸ್ನ ಹ್ಯಾಂಡ್ಲ್ ಮಾಡಲ್ಲ. ರೀಸನು ತುಂಬ ಸ್ಟ್ರಾಂಗ್ ಆಗಿದ್ರೆ ಅಥವಾ ಅವರಿಬ್ಬರು ಬೇರೆ ಆದರೆ ಚೆನ್ನಾಗಿರ್ತಾರೆ ಅಂತ ಅನಿಸಿದ್ರೆ ಮಾತ್ರ ಕೇಸ್ನ ಹ್ಯಾಂಡ್ಲ್ ಮಾಡ್ತೀನಿ. ಅಂದರೆ ಉದ್ದೇಶ ಕಾರಣ ಸರಿಯಾಗಿದ್ರೆ ಸೋಡಾ ಚೀಟಿ ಕೊಡಿಸ್ತೀಯಾ ಅಲ್ವಾ ಅಣ್ಣಯ್ಯ? ಅಲ್ಲ, ಭಾವಂತವ ಈ ವಿಷಯ ಮಾತಾಡ್ತಿದ್ದೀರಾ? ನೀವು ಅದೇನೋ ಮುಖ್ಯವಾದ ವಿಷಯ ಮಾತಾಡ್ಬೇಕಂದ್ರೆ? ಹ್ಞೂ, ಮುಖ್ಯವಾದ ವಿಚಾರನೇ. ಅದಕ್ಕೆ ಅಣ್ಣಯ್ಯನ ಬರೋಕ್ಕೆ ಹೇಳಿದ್ದು. ಸರಿ, ಇಲ್ಲಿಗೆ ನನ್ನ ಕರೆಸಿದ ವಿಷಯ ಏನು ಅಂತ ಹೇಳು. ನನಗೆ ಮತ್ತು ಮೇಸ್ಟ್ರಿಗೆ ನೀನೇ ಸೋಡಾ ಚೀಟಿ ಕೊಡಿಸ್ಬೇಕು. ವಾಟ್? ಡಿವೋರ್ಸಾ? ಅದಕ್ಕೆ ನಿನ್ನ ಬರೋಕ್ಕೆ ಹೇಳಿದ್ದು. ಸಹನಾ, ಸರಿಯಾಗಿ ಯೋಚನೆ ಮಾಡಿ ಮಾತಾಡ್ತಿದ್ಯಾ ತಾನೆ? ಆ ಥರ ಪಟ್ಟಿ ನಿರ್ಧಾರ ತಗೋಬೇಡ ಸಹನಾ. ಈಗ ನನ್ನ ಲೈಫೇ ನೋಡು. ನಾನು ಹೊಸ ತುಂಬ ಚೆನ್ನಾಗಿರ್ತೀವಿ ಅಂತ ಅನ್ಕೊಂಡಿದ್ವಾ? ಈಗ ಚೆನ್ನಾಗಿದ್ದೀವಲ್ಲ, ಹಾಗೆ ನಿನ್ನ ಲೈಫು ಎಲ್ಲ ಸರಿ ಹೋಗುತ್ತೆ. ಸ್ವಲ್ಪ ವೇಟ್ ಮಾಡು ಅಷ್ಟೇ. ಒಂದು ವೇಳೆ ನೀನು ಹೇಳ್ದಂಗೆ ನನ್ನ ಜೀವನ ಏನಾದರೂ ಸರಿ ಹೋದರೆ ಆ ಜೀವನ ನನಗೆ ಬೇಕಾಗಿಲ್ಲ ಅಣ್ಣಯ್ಯ. ನೀವು ಹೊಸು ಒಂದಾಯ್ತಿರೋ ಅನ್ನೋ ಆಸೆ ನಿಮಗಿತ್ತು, ಒಂದಾಗ್ತಿರೋ ಅನ್ನೋ ನಂಬಿಕೆನೂ ಇತ್ತು. ಆದರೆ ನನ್ನ ಜೀವನ ಹಂಗಲ್ಲ ಅಣ್ಣಯ್ಯ. ಮೇಸ್ಟ್ರನ್ನ ನಂಬಿ ನಾನು ಆ ಮನೆ ಕಾಲಿಟ್ಟಿದ್ದೆ. ಆದರೆ ಅವ್ರಿಗೆ ನನ್ನ ಮ್ಯಾಕೆ ನಂಬಿಕೆನೇ ಇಲ್ಲ. ಅವ್ವ ಹೇಳ್ದಂಗೆ ಕೇಳೋದೊಂದು ಬಿಟ್ರೆ ಬೇರೆ ಏನೂ ಇರಲಿಲ್ಲ. ಅವ್ರನ್ನ ಯಾಕೆ ಲಗ್ನ ಹಾಕ್ಬೇಕಿತ್ತು ಹೇಳು? ಅದೇನಿದ್ರು ಮಾತಾಡಿ ಬಗೆಹರಿಸ್ಬೋದಲ್ವೇ? ಬೇಕಾಗಿಲ್ಲ. ನಾನು ಅವ್ರನ್ನ ನಿನ್ನೆ ಮೊನ್ನೆಯಿಂದ ನೋಡಿ ಹೇಳ್ತಿಲ್ಲ. ಸಹನಾ ಅಣ್ಣಯ್ಯ, ನೀವು ಯೋನೇ ಹೇಳಿದ್ರು ನಾನು ನಿರ್ಧಾರ ಮಾಡಾಗೈತೆ. ನಾನಿನ್ನ ಇಲ್ಲಿ ಕರ್ಸಿದ ಕಾರಣನೇ ಅವ್ರಿಗೆ ಸೋಡಾ ಚೀಟಿ ಕಳ್ಸೋಕ್ಕೆ ಅದೇನು ವ್ಯವಸ್ಥೆ ಮಾಡ್ಕೋಬೇಕೋ ಮಾಡ್ಕೊಳ್ಳಿ ಅಂತ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.